ಮನೆಯಲ್ಲಿ ಕಟ್ಟಿಕೊಂಡು ಕಾಡಾಡಿಗಳಾಗಿ ಕಾಡು ಬರ್ತಾ ಇದ್ದಾರೆ. ಇಲಿಯಾಗಿದ್ದವರು ಈಗ ಹುಲಿಗಳಾಗಿದ್ದಾರೆ. ಕಾಡಿನಲ್ಲಿ ಸೊಳ್ಳೆ ಎಲ್ಲ ನೀ ಕಾಡಿಗೆ ಹೋಗಿದ್ದೀಯಲ್ಲ? ಯಾವಾಗಾದ್ರೂ ಒಮ್ಮೆ ಹೋಗ್ತೇವಲ್ಲ. ಇವ ಕಾಡಿಗೆ ಹೋದ್ರೆ ಇವನ ಮನೆಯದ್ದೇ ಯೋಚನೆ ಮಾಡುದು. ಕಾಡಿನಲ್ಲಿ ಹುಲಿ ಕಚ್ಚುವುದು ಸೊಳ್ಳೆ ಮಾತ್ರ ಅಲ್ಲ, ಇವನಿಗೆ ಮನೆಯಲ್ಲಿ ಸೊಳ್ಳೆ ಮಾತ್ರ ಕಚ್ಚುವುದು. ಕಾಡಿಗೆ ಹೋದ್ರೆ ಅದು ಮಾತ್ರ ಕಚ್ಚುವುದು. ನಿನಗೆ ಸೊಳ್ಳೆಯೂ ಇರ್ತದೆ, ಇರುವುದಿಲ್ಲ ಅಂತಲ್ಲ, ಆದ್ರೆ ಸೊಳ್ಳೆಗಿಂತ ಭೀಕರವಾದದ್ದಿರುವ ತಾಣ ಕಾಡು ಅಂತಂದ್ರೆ. ಭೀಕರ ಮೃಗಗಳ ಹಾವಳಿಗೆ ಸತತವಾಗಿ ಈಡಾಗಬೇಕಾಗ್ತದೆ. ಅಂತ ಸ್ಥಿತಿಯಲ್ಲಿ ಅವರಿದ್ದಾಗ ಅವರಿಗೆ ಏನು ಮಾಡಿದ್ರು ಅಂತ? ಇಲಿಗಳಾಗಿದ್ದವರು ಈಗ ಹುಲಿಗಳಾಗಿದ್ದಾರೆ. ಯಾರು? ಪಾಂಡವರು. ಹೌದಾ? ಇಲ್ಲಿ ಒಂದು ಹುಲಿ ಆಗ್ಲಿಕ್ಕೆ ಉಂಟು. ಇಲ್ಲಿ ಹುಲಿ ಆಗುದಿಲ್ಲ, ಮತ್ತೆ ಅವರ ಮಾಡ್ತಾರೆ ನಾಡಿದ್ದು. ಎಂತದ್ದು? ಈಗ ತಯಾರು ಮಾಡುದು ಅವರಿಗೆ. ಯಾವುದಕ್ಕೆ? ಅವರು ಬರುವ ತಿಂಗಳಿಗೆ ಹುಲಿ ವೇಷ ಹಾಕ್ತಾರೆ, ಕಾಣ್ತದೆ. ಅದಕ್ಕೆಲ್ಲ ತಯಾರು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಹೋಗಿದ್ದೆ, ನನಗೆ ಕೇಳಲೇ ಇಲ್ಲ. ಯಾವುದು? ಅದು ಬಡಿತಾರಲ್ಲ ಟಸೆ, ಅದೆಲ್ಲ ಕೇಳಲೇ ಇಲ್ಲ. ನೀರು ಹೋದದ್ದಿಲ್ಲ ಕಾಡಿನ ಬದಿಯಲ್ಲಿ ಅದು ಅಭ್ಯಾಸ ಮಾಡುವಾಗ ಬಡದದ್ದು ಕೇಳಿಲ್ಲ. ಅವರು ಅಭ್ಯಾಸ ಮಾಡಿ ಅದನ್ನು ಎಲ್ಲಿ ಪ್ರದರ್ಶಿಸುವುದಕ್ಕೆ ಗೊತ್ತಿಲ್ಲ. ಊರಿನಲ್ಲಿದ್ದವರಾದ್ರೆ ಮನೆ ಮನೆಗೆ ಹೋಗಬಹುದು. ಕಾಡಿನಲ್ಲಿದ್ದವರು ಅಭ್ಯಾಸ ಮಾಡಿ ಅದಲ್ವೋ? ಅವಳು ಬೇರೆ ಏನೋ ಹೇಳ್ತಾ ಇದ್ದಾರೆ. ಹುಲಿ ಇಲಿಯಾಗುವುದು ಬದಲಾಗಿದ್ದಾರೆ ಅಂತ. ಬದಲಾಗಿದ್ದಾರೆ? ಏನು ಬದಲಾಗಿದ್ದಾರೆ ಅಂತ? ನಿಮ್ಮ ಮೇಲೆ ಇಲ್ಲೇ ಕೂತುಕೊಂಡು ನಿನಗೇನು ದಿವ್ಯಾಂಜನ ಶಕ್ತಿ ಉಂಟು? ಏನು ಗೊತ್ತಾಗುದಿಲ್ಲ ಅಂತ ಭಾವಿಸಿಕೊಂಡದ್ದು. ಮತ್ತೆ ಕಾಡಿನಲ್ಲಿದ್ದವರು ಏನಾಗಿದ್ದಾರೆ ಅಂತ ಇವಳಿಗೆ ಹೆಸರು ಬದಲಿಸಬಹುದಾ? ಎಂಥದ್ದು ಅಂತ ಇರ್ಬೋದು? ಒಬ್ಬರ ಹೆಸರು ಒಬ್ಬರು ಇಟ್ಟುಕೊಂಡಿರ್ಬೋದಾ? ಹಾಗೆ ಬದಲಿದೆ. ಅವರ ಅಜ್ಞಾತವಾಸದ ಅವಧಿ ಬರಲಿಲ್ಲ, ಈಗ ವನವಾಸದಲ್ಲಿದ್ದಾರೆ ಅಷ್ಟೇ. ಹೆಸರು ಬದಲಿಸಿರುವ ಅವಧಿ ಅದು ನಗರಕ್ಕೆ ಬಂದು ಅಜ್ಞಾತವಾಸದಲ್ಲಿ ಮಾತ್ರ. ಹೆಸರು ಬದಲಿಸಲಿಕ್ಕಿಲ್ಲ. ಏನು ನಡೆದ ಪ್ರಕರಣ ನನಗೆ ಗೊತ್ತಿಲ್ಲ ಅಂತ ಭಾವಿಸಿಕೊಂಡದ್ದು ನೀವು? ಗಯನ ವಿಷಯ ನನಗೆ ತಿಳಿದಿದೆ, ಆ ಕಾರಣಕ್ಕಾಗಿ ಬಂದದ್ದು ನಾನು. ಗಯ ಹೋಗಯ ಓ ಗಯ ಅಂತ ನಿನಗೆ ಗೊತ್ತಾಯ್ತು? ಏನು ಗೊತ್ತಾಗದೆ? ಆಯ್ತು, ಈಗ ಗೊತ್ತಾದ್ರೇನು? ಅಲ್ಲ, ಪಾಂಡವರಿಗೆ ಬೇಕು ಹೇಳ್ತೇನೆ. ಏನು? ನಾನೀಗ ತಂಗಿಯಲ್ಲಿ ಮಾತಾಡಿಕೊಂಡಿದ್ದದ್ದು. ಮಾತು ನಿಲ್ಲಿಸಿದ ಮೇಲೆ ಇವರನ್ನ ಹತ್ರ ಕರೆದದ್ದು. ಇಲ್ಲಿವರೆಗೆ ಇವನೇ ಒಂದು ಮಾತಾಡ್ಲಿಲ್ಲ ಆ ಪ್ರಕರಣದಲ್ಲಿ. ನಾನು ಮಾತಾಡಬೇಕಾಯ್ತು, ಯಾಕಂದ್ರೆ ನಾನು ನಿಮ್ಮ ಹೆಣ್ಣು. ನಾವು ಮಾತಾಡಿದ್ದನ್ನೆಲ್ಲ ಹಾಗೆ ಕದ್ದು ಮುಚ್ಚಿ ಕೇಳಬಾರ್ದು. ನಾನು ಇದ್ದೇ ಕೇಳಿಸಿಕೊಂಡದ್ದು. ಅವಳ ಜೋಡೋಲೆ ಭಾಗ್ಯವನ್ನು ಉಳಿಸಿಕೊಳ್ಳಬೇಕಾದ್ರೆ ನಮ್ಮ ಜೋಡೋಲೆ ಭಾಗ್ಯಕ್ಕೆ ಗತಿ ಏನು? 16,008 ಮಂದಿ ನಾವಿದ್ದೇವೆ, ನಮ್ಮ ಜೋಡೋಲೆಗೆ ಯಾರು ಗತಿ? ಅದೀಗ ನಿಮಗೆ ಆತಂಕ ಬಂತು ಅಂತ ನಿನಗೆ ಯಾರು ಹೇಳಿದ್ರು? ಅವಳ ಗಂಡನನ್ನು ಉಳಿಸಬೇಕಾದ್ರೆ ನಿಮ್ಮ ಗತಿ ಏನಾಗುತ್ತದೆ ಸ್ವಾಮಿ? ಅಷ್ಟು ಗೊತ್ತಾಗುದಿಲ್ವ ನಮಗೆ? ನನ್ನ ಗತಿ ಏನಾಗ್ತದೆ? ನೀವು ಪ್ರತಿಜ್ಞೆ ಹಾಕಿದ್ದಾದ್ರೆ ಏನು? ನಾನೇನಾಗ್ತದೆ? ಆ ಗಯನನ್ನು ಕೊಲ್ಲುತ್ತೇನೆ, ಕೊಲ್ಲದಿದ್ರೆ ಅಗ್ನಿಗೆ ಹೋಗುತ್ತೇನೆ ಅಂದ್ರೆ ನಿಮ್ಮ ಪ್ರಾಣವನ್ನು ನೀವು ಕಳೆದುಕೊಳ್ಳುತ್ತೇನೆ. ಅಲ್ಲಿ ತನಕ ಕಾದು ಕುಳಿತುಕೊಳ್ಳಬೇಕಾಗ್ತದೆ. ಅಲ್ಲ, ನಾನು ನಿನ್ನ ಹತ್ರ ಆತ್ಮಹತ್ಯೆ ಮಾಡ್ತೇನೆ ಇಲ್ಲ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೊರಟ. ಏನಿನ್ನ ಆಗಲಿಲ್ಲ, ಏನಾಗ್ತದೆ ಅಂತ ಯೋಚನೆ ಮಾಡ್ತಾ ಇರುವಾಗ ನೀನೆಲ್ಲ ಕುಸಿದು ಬಿದ್ದವಳ ಹಾಗೆ. ಅದಕ್ಕೆ ಓಡಾಡಿ ಬಂದದ್ದು ನಾನು. ನೀವು ಆ ಪಾಂಡವರಿಗೆ ಮಾಡಿದಂತಹ ಕೆಲಸ ಕಾರ್ಯಗಳು ಕಡಿಮೆ. ಈಗ ಅವಳು ನನ್ನ ತಂಗಿ ಹೌದಲ್ಲ? ಹೌದು. ತಂಗಿಯ ಗಂಡ ಪಾರ್ಥ ಹೌದಲ್ಲ? ಹೌದು. ಅವರಿಗೂ ನಮಗೊಂದು ವೈಮನಸ್ಸು ಸಾಧ್ಯ ಅಂತ ಆಗಿರುವಾಗ ಆ ಸಮಸ್ಯೆಯ ಬಗ್ಗೆ ಚಿಂತಿಸುವುದು, ಚರ್ಚಿಸುವುದು ಅಪರಾಧ ಅಪಚಾರ ಅಂತ ಆಗ್ತದ? ಇಲ್ಲ, ಆಗುದಿಲ್ಲ. ಚರ್ಚಿಸುವುದಕ್ಕಾಗಿ ನಾನು ಬಂದದ್ದು. ಅದಕ್ಕಾಗಿ ಅವಳನ್ನು ಕರೆದು ಹೇಳಿದ್ದು. ಏನು ಆಗದಿರುವಾಗ, ಅವಧಿ ಇನ್ನು ಮುಂದಿರುವಾಗ ನೀನೆಲ್ಲ ಮುಗಿದವಳಾಗಿ ಯಾಕೆ ಮಾತಾಡಿ? ಅವಳಿಗೆ ಹೇಳ್ಬೋದಿತ್ತಲ್ವಾ? ಏನು ಗಂಡನಿಗೆ ನಾನು ಬುದ್ಧಿ ಹೇಳುತ್ತೇನೆ, ಅದನ್ನು ಬಿಟ್ಟು ಅವಳ ಓಲೆ ಬಗ್ಗೆ ನೋಡಿಸಿಕೊಳ್ಳೋದಕ್ಕಲ್ವಾ ಅವಳು ಕೇಳಿಕೊಂಡದ್ದು? ಈಗ ಅವಳಿಗಾದ್ರೂ ಬೇರೆ ಯಾರಿದ್ದಾರೆ? ನನಗೆ ಯಾರಿದ್ದಾರೆ? ನಮಗಾದ್ರೂ ನೀವೇ ಅಲ್ವಾ? ಇವಳಿಗೆ ಯಾರು ಇಲ್ಲದೆ ಇದ್ದವಳಾಗಿ ಇವಳಿದ್ದಾಳೆ. ನೋಡಿ, ನೀವಿದ್ದೀರಿ, ನಿಮ್ಮನ್ನು ಬಿಟ್ಟು ಯಾರಿದ್ದಾರೆ? ಅವ ಏನು ಹೇಳ್ತಾನೆ ನೋಡಿ ಅಮ್ಮ, ಏನು ನಿಮಗೆ ಇಲ್ಲಿ ಏನಾದ್ರೂ ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಮನೆ ಉಂಟು ಇಲ್ವಾ? ಹೋಗ್ಬೋದಲ್ಲ? ಹೌದಲ್ಲ? ಅವ ಕುಂಡಿನಾಪುರ ಕೇಳಿ ಹೋಗ್ಬೋದಲ್ಲ? ಅವರಿಗೆ ಹಾಗಲ್ಲ, ಅವರು ಕಾಡಿನಲ್ಲಿಲ್ವಾ? ಮತ್ತೆ ಅವರಿಲ್ಲೇ ಕಾಡಿಗೆ ಹೋಗಬೇಕಲ್ಲದ ಊರಿಗೆ ಬರುವ ಸ್ಥಿತಿಯಲ್ಲಿ ಅವರಿಲ್ಲವಾದ ಹತಾಶರಾಗಿ ಗತಿಹೀನರಾಗಿರುವ ಬಗ್ಗೆ, ಅವರ ಬಗ್ಗೆ ಸ್ವಲ್ಪ ಕರುಣೆ ತೋರಿಸಿದ ಅದು ಅಷ್ಟಾಪಚಾರ ಮೇಲೆ. ಎಲ್ಲ ಇದ್ದವರಿಗೆ ಅಷ್ಟ ಅಹಂಕಾರ ಇರಬಾರ್ದು ಅಲ್ವಾ? ನಮ್ಮಲ್ಲಿ ಉಂಟು ಅಂತೇಳಿ ಒಟ್ಟು ಮಾತಾಡಬಾರ್ದು. ಅವರಿಗೆ ಏನೋ ಸ್ವಲ್ಪ ಕರುಣೆ ಭಾವ ತೋರಿಸಿದ್ರೆ ಅದು ತಪ್ಪು ಅಂತೇಳಿ. ನೀವು ಕರುಣೆ ತೋರಿಸಿ ಮಾಡಿದಂತಹ ಕೆಲಸಗಳು ಒಂದೇ ಎರಡು ಹೇಳಿ. ಏನು ಮಾಡಿದ್ದೀರಿ? ಬಲಭದ್ರ ಸ್ವಾಮಿಯ ವಂಚಿಸಿ ತಂಗಿಯ ಸ್ವಾಮಿಯ ವಂಚಿಸಿ ತಂಗಿಯ ಫಲಗುಣ ನಿಜ ಕೊಟ್ಟ ಉಪಕಾರಕ್ಕಿಂದು
ತೋರ್ದರು ಫಲವ ತೋರ್ದರು ಭೀಮ ಪಾರ್ಥರು ಮುಂದಿನ್ನು ಬಳಸಬಹುದು ಇಂಥ ನೆಂಟರ ಸ್ನೇಹ ಆಯಿತು ಆಯಿತು ಪಂಚ ಪ್ರಾಣ ಪಾಂಡವರೆಂಬ ಪಾಂಡವರ ಮೇಲೆ ನಿಮಗೆ ಅತೀವವಾದಂತಹ ಪ್ರೀತಿ ಉಂಟು, ನನಗೆ ಗೊತ್ತುಂಟು. ಅದಕ್ಕೆ ಬೇಕಾಗಿ ಈ ಹಿಂದಿನ ಪ್ರಕರಣವನ್ನು ಯೋಚಿಸಿಯಂತೆ. ಯಾವ 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 ತುಂಬ ಪ್ರಕರಣ ಆಗಿದೆ, ಅದರಲ್ಲಿ ದೊಡ್ಡ ಪ್ರಕರಣ ಯಾವುದು ಅಂತ ಹೇಳಿ. ಅಲ್ಲ, ತುಂಬಾ ಪ್ರಕರಣ. ನಿನ್ನ ಬದುಕಿನ ಪ್ರಕರಣ ಹೇಳಿದ್ದಲ್ಲ, ನನ್ನದನ್ನು ಹೇಳ್ತಾ ಇರುವುದಲ್ಲ. ವಿಷಯ ಹೌದೌದು, ನಿನ್ನ ಅವನ ಬದುಕಿನಲ್ಲಿ ತುಂಬಾ ಪ್ರಕರಣ ಆಗಿದೆ. ಹೇಗೆ ಹೇಗೋ ದಾಟಿ ಇಲ್ಲಿಯ ತನಕ ಬಂದಿದ್ದೇನೆ. ನೀನು ಅದು ಯಾವಾಗ? ಅದು ಮೊದಲು ಎಂತದಕ್ಕೆ ಆತ್ಮಹತ್ಯೆ ಮಾಡು. ಅದು ಗೊತ್ತಾಯ್ತು, ಸಾಯ್ಲಿಕ್ಕೆ ಹೋಗುದಂದ್ರೆ ಹಾಗೆ. ಅಷ್ಟು ಹತಾಶೆ ಯಾವ ಪ್ರಕರಣಕ್ಕೆ ಬಂದದ್ದು ಅಂತ ಕೇಳಿದ್ಯಾ? ಅದರ ಬಗ್ಗೆ ಹೇಳಿ ಸುಖ ಇಲ್ಲ. ಮತ್ತೆ ಗೊತ್ತಾಯ್ತು ನನಗೆ, ನನ್ನಲ್ಲಿ ಆತ್ಮ ಇಲ್ಲ, ಸುಮ್ಮನೆ ಯಾಕೆ ಹಗ್ಗ ಹಾಳು ಮಾಡುತ್ತೆ. ಹೌದು, ಆತ್ಮ ಇಲ್ಲದವ ಹತ್ಯೆ ಮಾಡುದು ಯಾವುದನ್ನು ಅಂತ. ಈಗ ನನ್ನ ಬದುಕಿನ ಯಾವ ಪ್ರಕರಣ ನೀನು ಹೇಳು? ಅಣ್ಣನ ಮುಖಕ್ಕೆ ಮಸಿ ಬಳಿದ ವಿಚಾರ. ಯಾರಿಗೆ? ಅಣ್ಣನಿಗೆ? ಯಾವ ಯಾವ ಪ್ರಕರಣ ಹೇಳುದು? ನಾನು ಯಾವಾಗ ಮಸಿ ಬೆಳಿದದ್ದು? ಯಾವಾಗ ಮಸಿ ಬಂದದ್ದು? ಮತ್ತೆ ನೀನೊಂದು ಕೃಷ್ಣ ಏನು ಉಂಟು ನಮ್ಮಲ್ಲಿ ಎಲ್ಲ ವಿಷಯ ಹೆಂಡತಿಯಲ್ಲಿ ಹೇಳಿಬಿಡ್ತ. ಈಗ ಅವಳು ಹೇಳ್ತಾ ಇರೋ ಯಾವ ಪ್ರಕರಣ? ಮತ್ತೆ ಹೆಂಡತಿಯಲ್ಲಿ ಎಲ್ಲ ವಿಷಯ ಹೇಳ್ಬಾರ್ದು. ಎಲ್ಲ ಹೇಳಲಿಕ್ಕಿಲ್ಲ, ಹೆಂಡತಿಯಲ್ಲಿ ಹೇಳುವ ವಿಷಯಕ್ಕೆಲ್ಲ ಉಂಟು, ಹೇಳದ ವಿಷಯಕ್ಕೆಲ್ಲ ಉಂಟು. ಅದಕ್ಕೆ ಯಾಕೆ ಹೇಳದಿರುವುದು, ಹೇಳುವುದು ಯಾಕೆ? ಹೇಳುವ ಭರದಲ್ಲಿ ಎಲ್ಲ ಹೇಳಿಕೊಂಡು ಹೋದದ್ದು. ಈಗ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದಾರೆ ಇಲ್ಲೋ? ಹಾಗಿಲ್ಲ. ನಾವು ದನ ಮೇಯಿಸ್ತಾ ಇರುವಾಗ ಬಾಲ್ಯದಲ್ಲಿ ಹೌದು, ದನಗಾಯಿಗಳಾಗಿ ಹೌದು, ನಂದಗೋಕುಲದಲ್ಲಿ ಹೌದು. ಹಾಗೇನಾಗಿತ್ತು? ಒಳ್ಳೆ ಬದಿಯಲ್ಲಿ ನಾವು ಒಮ್ಮೆ ಒಂದು ನಾಟಕ ಮಾಡಿದ್ದು, ನಾವೆಲ್ಲ ಸೇರಿ ಬಯಲಾಟ ಮಾಡಿದ್ದು. ಹಾ ಹಾ ಹಾ, ಬಯಲಲ್ಲಿ ಆಟ ಆಡಿದ್ದು. ಮತ್ತೆ ಹೌದೌದು. ಆಗ ನಿನ್ನ ಅಣ್ಣ ರಾಮದೇವರ ವೇಷ ಮಾಡಿದ್ದು. ಹಾ, ನಾವು ರಾಮಾಯಣ ನಾಟಕ ಮಾಡಿದ್ದು. ಹಾ, ನೀನು ಲಕ್ಷ್ಮಣ, ರಾಮನಿಗೆ ರಾಮನ ವೇಷ, ನಾನು ಮಂಗನ ವೇಷ ಮಾಡಿದ್ದು. ಅದು ವೇಷ ಮಾಡಬೇಕು ಇಲ್ಲ. ಅವಳು ನೋಡದಿದ್ರೆ ಹೇಗೆ ನೋಡಿದವಳಾಗಿ ಹೇಳ್ತಾ ಇಲ್ಲ ನೋಡೋದು. ಆದ್ದರಿಂದ ನೀನು ಕಪಿಪಾಳಯದಲ್ಲಿ ಒಬ್ಬನಾಗಿದ್ದೆ, ಪ್ರಮುಖನಾಗಿ. ನಾ ಲಕ್ಷ್ಮಣನಾದ. ನಮ್ಮ ವೇಷ ಬೇಗ ಆಯ್ತು ಆ ದಿವಸ. ಅಣ್ಣನಿಗೆ ಬಣ್ಣ ಹಾಕ್ಲಿಕ್ಕೆ ಆಗ್ಲಿಲ್ಲ, ಬೆಳಿಗ್ಗೆ ಅಲ್ವಾ, ಕೈ ನಾಡಿಗ್ತಾ ಇತ್ತು. ಆಗ ನೀನು ಎಣ್ಣೆ ಮಸಿ ಬರ್ತದ್ದು ನೆನಪಿಲ್ವಾ? ನಾವು ಮಕ್ಕಳಾಗಿರುವಾಗ ನಾಟಕ ಮಾಡಿದ ಕಥೆಯಲ್ಲೂ ಹೇಳು. ನೀನು ಹೇಳುದು ಕೇಳಿದ್ರೆ ಯಾರೋ ಒಬ್ಬರು ವಯೋವೃದ್ಧರಾದವರು ಬಣ್ಣ ಹಚ್ಚಿಕೊಳ್ಳುವಾಗ ನಡುಗುವ ಕೈಯ ವರ್ಣನೆ ಕೇಳಿದಾಗುಂಟು. ಕೈ ನಾಡಿಗ್ತಾ ಇತ್ತು. ಆಗ ಅವರಿಗೆ ಅಭ್ಯಾಸ ಇಲ್ಲ, ನಡುಗಿದ್ದು. ನೀನು ಮಸಿ ಬರ್ತದ್ದು, ಮೀಸೆ ಎಲ್ಲ ಬರ್ತದ್ದು. ಅದಲ್ವ, ಆಗ ಇವಳಿಲ್ಲಿದ್ದಳು. ಇಲ್ಲ, ಅದೇ ವಿಷಯ. ಮಸಿ ಅದನ್ನೆಲ್ಲ ನಾ ಹೇಳಿದ್ದು ಇಲ್ಲ. ಅದಲ್ಲ, ಅವಳು ಬೇರೆ ಯಾವುದೋ ಪ್ರಕರಣ. ಯಾವಾಗ ನೀವು ಮಾಡಿದ ನಾಟಕ ನನಗೇನು ಗೊತ್ತು, ನಾನು ಅದನ್ನು ಹೇಳೋದಕ್ಕೆ ಬಂದದ್ದಲ್ಲ. ಅವಳ ಆ ನಾಟಕನೆಲ್ಲ ನೋಡಿದ್ದಿಲ್ಲ. ಸುಭದ್ರಾ ಕಲ್ಯಾಣ. ಸುಭದ್ರಾ ಕಲ್ಯಾಣ. ಸುಭದ್ರಾ ಕಲ್ಯಾಣದಲ್ಲಿ ಮಸಿ ಇರ್ಲಿಲ್ಲ. ಮಸಿ ಇಲ್ಲ ಆ ಪ್ರಸಂಗದಲ್ಲಿ. ಮಸಿ ಇರ್ಲಿಲ್ಲ. ಮಸಿ ಇಲ್ಲ, ಮಸಿ ಬೆಳಿಲಿಕ್ಕಿಲ್ಲ. ಮಾನ ಕಳೆದದ್ದು ಅಂತ ಹೇಳಿದ್ ನಾನು. ಅವಳಿಗೆ ಗೊಂದಲ ಆಗಿದೆ. ಅವಳಿಗೆ ಗೊಂದಲ ಆಗಿದೆ. ಅದು ಏನಂದ್ರೆ ಅವಳ ಮದುವೆಯನ್ನು, ಸುಭದ್ರೆಯ ಮದುವೆಯನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿ. ಇಲ್ಲ 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 ಇಲ್ಲ, ಅದಲ್ಲ, ಅದು ಕೇಳಿದ್ದೇನೆ ನಾನು. ಸುಭದ್ರಾ ಕಲ್ಯಾಣದ ಕಥೆ ನನಗೇನು ಗೊತ್ತಿಲ್ಲ. ನಾನು ಏನು ಕತೆ ಕೇಳುವ. ಯಾರಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದು? ಕೌರವನಿಗೆ ಕೊಟ್ಟು ಸುಭದ್ರೆಯನ್ನು ಮದುವೆ ಮಾಡಬೇಕೆನ್ನುವ ಹಾಗೆ ಅಣ್ಣ ತೀರ್ಮಾನಿಸಿ. ಹಲಸಿನಪುರ. ಹಸ್ತಿನಾಪುರ. ಹಲಸಿನಪುರ ಅಲ್ಲ, ಇವ ಆನೆಯನ್ನು ಹಲಸು ಮಾಡ್ತಾನೆ. ಹಲಸನ್ನು ಆನೆ ಮಾಡ್ತಾನೆ. ತೀರ್ಮಾನ ಮಾಡಿದ್ದು ಅದು ತೀರ್ಮಾನ ಮಾಡಿದ್ದು ನಾನೇನು? ಅದು ಅಣ್ಣ ಮಾಡಿದ ತೀರ್ಮಾನ. ಮದುವೆ ಆಯ್ತಾ? ಅವಳೊಂದಿಗೆ ಅವನೊಂದಿಗೆ ಮದುವೆ ಆಯ್ತಾ? ನಿಶ್ಚಯ ಎಲ್ಲ ಮದುವೆ ಆಗ್ತದಾ? ನಿಶ್ಚಯ ಮಾಡಿದ್ದಾರೆ ಅಂದಾದ ಬಳಿಕ ನಿಶ್ಚಯ ಮಾಡ್ತಾರೆ ಮನೆಯವರು ಒತ್ತಾಯಕ್ಕೆ. ನಿಶ್ಚಯ ಅದೆಲ್ಲ ಮದುವೆ ಆಗ್ತದಾ? ನಿಶ್ಚಯ ಆದ್ಮೇಲೆ ಓಡಿ ಹೋಗುದು. ಹಾಗೆ ನಾನು ಮದುವೆ ಆಗೋದಕ್ಕೆ ಮೊದಲು ನನ್ನ ಹೆಂಡತಿ ಹತ್ರ 25 ಮಂದಿ ಬಂದಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಮತ್ತೆ ನಿನ್ನ ಹೆಂಡತಿಯ ಬದಲು ಬಳಿಗೆ ಎಷ್ಟು ಮಂದಿ? 25 ಮಂದಿ ಬಂದಿದ್ದಾರೆ. ಮತ್ತೆ ನೀನೇನು ಮಾಡ್ತಾ ಇದ್ದದ್ದಷ್ಟೊತ್ತು ನಿನ್ನ ಹೆಂಡತಿಯ ಬಳಿಗೆ ಬರುವಾಗ? ಮದುವೆ ಆದ್ಮೇಲೆ ಅಲ್ಲ, ಮದುವೆ ಆಗುವ ಮೊದಲು ನನ್ನ ಹೆಂಡತಿ. ಮೊದಲು ನಿನ್ನ ಹೆಂಡತಿ ಆಗುದೇಕೋ? ನೀನು ಹೆಂಡತಿ ಆಗಿಸಿಕೊಳ್ಳುವವಳಿಗೆ ವಿವಾಹವಾಗಿ ನೀ ಪತಿಯಾಗಿ ದೊರಕುವುದಕ್ಕೆ ಮೊದಲು ಅವನನ್ನು ನೋಡಿದ ಹೆಣ್ಣು ನೋಡುವುದಕ್ಕೆ 25 ಮಂದಿ ಬಂದಿದ್ದಾರೆ. ಹೆಣ್ಣು ನೋಡಿದ ಕಥೆ ಹೆಂಡತಿ ಆದ ಮೇಲೆ ಬಂದ್ರೆ ಚೂರ. ಅವನ ಕಥೆಗೂ ಈ ಕಥೆಗೂ ಹೋಲಿಸ್ತಾನೆ. ಅವ ಹೇಳುವುದೇನು? ಏನು? ವಿವಾಹ ಪೂರ್ವದಲ್ಲಿ ಯಾರೇ ಏನೇ ಬಯಕೆಯನ್ನು ಹೊಂದಿದ್ರು ವಿವಾಹ ಆದದ್ದೇ ಪ್ರಮಾಣ ಅಂತ ಒಪ್ಪಿದ್ರೆ ಈಗ ಮದುವೆ ಆಗದಿದ್ದರಿಂದ ಆಕ್ಷೇಪ ಏನು?
ಕೌರವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವ ಹಾಗೆ ಸಂಕಲ್ಪ ತೀರ್ಮಾನ ಮಾಡಿದ್ದು ನಮ್ಮವರು ಆಗಿದೆ ಆಗಲಿಲ್ಲ ಆಗಲಿಲ್ಲ. ಹೋಗಿ ಗಡ್ಡ ಕಟ್ಟಿಕೊಂಡು ಬಂದಂತಹ ಅರ್ಜುನನನ್ನು ಓಡಿ ಗಡ್ಡೆ ಹೋದ ಕಟ್ಟಿಕೊಂಡು ಬಂದದ್ದಲ್ವಿ ಅದೆಂತದ್ದು ಗಡ್ಡೆ ಅವರು ಗಡ್ಡೆ ಇಟ್ಟುಕೊಂಡು ಬಂದ. ಗಡ್ಡೆ ಇಟ್ಟುಕೊಂಡು ಬಂದದ್ದು. ಋಷಿವೇಶ ಆಗಿದ್ದ ಅವನೊಂದಿಗೆ ಓಡಿ ಹೋದದ್ದಲ್ಲ. ಅವ ತೀರ್ಥಾಟನೆ ಮಾಡ್ತಾ ಮಾಡ್ತಾ ಇಲ್ಲಿ ಬರುವಾಗ ಗಡ್ಡೆ ಬೆಳೆದಿತ್ತು. ಬೆಳೆದ ಗಡ್ಡವನ್ನು ತೆಗೀಲಿಲ್ಲ ಎಂಬುದರಿಂದ ಅದು ಉಳಿದು ಹೋಯ್ತು ಬಿಟ್ಟೆ. ಅದನ್ನು ಕಟ್ಟಿಕೊಂಡದ್ದಲ್ಲ. ಅವ ತೀರ್ಥಾಟಕನಾಗಿ ಬಂದವನು ಸಮಯ ಸಾಧಿಸಿದ. ತನ್ನ ಮನಸ್ಸಿಗೆ ಸಂಪನ್ನೆಯಾದ ಸುಭದ್ರೆ ಬೇಕು ಅಂತ ಕಂಡದ್ದರಿಂದ ಏನು ಮಾಡಿದ ಅದೆಲ್ಲರಿಗೂ ಗೊತ್ತಿದ್ದದ್ದು. ನೀವೇ ಮದುವೆ ಮಾಡಿಸಿ ಕೊಟ್ರಿ, ಹೌದಾ? ಹೌದು. ಇದನ್ನಾದ್ರೂ ಅವನಿಗೆ ನೆನಪಿರಬೇಕಿತ್ತು. ಯಾಕೆ ನೆನಪಿಲ್ಲ? ಅದು ನೆನಪಿದ್ದದ್ರಿಂದ ಅಲ್ವಾ ಈಗ ಜೊತೆಯಲ್ಲಿ ಒಂದು ಮಗು ಇರುವುದು. ಈಗ ನಮ್ಮ ಅಭಿಮನ್ಯು ಕುಮಾರ ಆ ಸ್ಮರಣೆಯಲ್ಲಿ ನಾವು ಮಾಡಿಕೊಟ್ಟ